ಸರ್, ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮಗಳು ಬಂದಿದ್ದಾರೆ. ಅವರು ಗೆದ್ದಿದ್ದಾರೆ. ಗೆದ್ದು ಅವರು ಕೆಲವು ಮುಖಂಡರುಗಳ ಮನೆಗೆ ಹೋಗಿ ಅವರಿಗೆ ಅವರ ಆಶೀರ್ವಾದ ತಗೋಬೇಕು ಅಂಥೇಳಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ನಮ್ಮನೆಗೂ ಬಂದಿದ್ದಾರೆ. ಭಾಳ ಸಂತೋಷ ಆಗಿದೆ ನಮಗೆಲ್ಲ. ಆ ಭಾಗದಲ್ಲಿ ಏನು ಕಿತ್ತೂರು ಕರ್ನಾಟಕ ಇದೆ, ಆ ಭಾಗದಲ್ಲಿ ಒಂದು ಸೀಟನ್ನು ನಾವು ಗೆದ್ದಿದ್ದೇವೆ. ಚಿಕ್ಕೋಡಿ ಗೆದ್ದಿರೋದು ಭಾಳ ನಮಗೆ ನಿರಾಶೆನಾಗಿದೆ. ಬಿಜಾಪುರ ಗೆದಿಬೇಕಿತ್ತು, ಬಾಗಲಕೋಟೆ ಗೆದಿಬೇಕಾಗಿತ್ತು, ಆಮೇಲೆ ನಮಗೆ ಬೆಳಗಾಂ ಕೂಡ ಗೆದಿಬೇಕಿತ್ತು. ಆದರೆ ಜನರ ತೀರ್ಮಾನ ನಾವು ಒಪ್ಕೋಬೇಕಾಗತ್ತೆ. ಆದರೆ ಈಗ ಹೆಣ್ಮಗಳು ಗೆದ್ದಿದ್ದಾಳೆ. ಮೊದಲನೇ ಬಾರಿಗೆ ರಾಜಕೀಯ ಪ್ರವೇಶ, ಕಂಟೆಸ್ಟ್ ಮಾಡಿರೋದು ಬೇರೆ, ರಾಜಕೀಯ ಪ್ರವೇಶ ಮೊದಲನೇ ಬಾರಿನೇ ಯಶಸ್ವಿಯಾಗಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಸ್ವಾಭಾವಿಕವಾಗಿ ಅವ್ರ ತಂದೆಯವರಿಗೂ ಕೂಡ ಸಂತೋಷ ಆಗಿರುತ್ತೆ. ಪಕ್ಷಕ್ಕೆ ನಮಗೆ ಆ ಭಾಗದಲ್ಲಿ ಒಂದಿಷ್ಟು ಗೌರವ ಬಂದಾಗೆ ಆಗಿದೆ. ಅದ್ರ ಮೇಲೆ ನಾವು ಇನ್ನೂ ಕಟ್ಕೊಂಡು ಹೋಗ್ತೀವಿ. ಸರ್, ಗ್ಯಾರಂಟಿಯನ್ನು ತೆಗಿಬೇಕು ಅಂತ ಹೇಳಿ ನಿಮ್ಮ ಶಾಸಕರು ಮತ್ತು ನಿಮ್ಮ ಎಂಪಿಗೆ ನಿಂತಿದ್ದಂತಹ ಮೈಸೂರು ಲಕ್ಷ್ಮಣ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಗ್ಯಾರಂಟಿಗಳನ್ನೇನಾದರೂ ತೆಗೆಯುವಂತಹ ಯೋಚನೆ ಮಾಡ್ತಿದೆಯಾ ಸರ್ ಸರ್ಕಾರ? ಇಲ್ಲ, ನಾವು ಚುನಾವಣೆಗೆ ಮೊದಲು, ಈ ಲೋಕಸಭಾ ಚುನಾವಣೆಗೆ ಮೊದಲೇನೇ ಭಾಳಷ್ಟು ಪ್ರಶ್ನೆಗಳು ಈ ರೀತಿ ಬಂತು. ಭಾರತೀಯ ಜನತಾ ಪಾರ್ಟಿಯವರು ನೀವು ಅವರನ್ನು ಗೆಲ್ಲಿಸಿದರೆ ಈ ಚುನಾವಣೆ, ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳನ್ನ ತೆಗಿತಾರೆ ಅಂಥೇಳಿ ಅವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಅದಕ್ಕೆ ಚುನಾವಣೆಯ ಸಂದರ್ಭದಲ್ಲೇ ನಾವು ಉತ್ತರ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಅಧ್ಯಕ್ಷರು ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೀವಿ. ನಾವು ಯಾವ ಕಾರಣಕ್ಕೂ ಕೂಡ ನಾವು ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದೇವೆ. ಈ ಗ್ಯಾರಂಟಿಗಳನ್ನು ಕೊಡುವುದಕ್ಕೆ ಮುಂಚೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಡತನ ನಿರ್ಮೂಲನೆ ಆಗಬೇಕು ಅಂತ. ಈ ಉದ್ದೇಶ ಕಾಂಪ್ರಮೈಸ್ ಆಗೋಕ್ಕಾಗೋದಿಲ್ಲ. ಬಡತನ ಹಳ್ಳಿಗಾಡಿನಲ್ಲಿ ಭಾಳಷ್ಟು ಪೇಟೆಗಳಲ್ಲಿ ಅಷ್ಟು ಗೊತ್ತಾಗದೇ ಇರ್ಬೋದು. ಆದರೆ ಹಳ್ಳಿಗಾಡಿನಲ್ಲಿ ಕೂಲಿ ಮಾಡ್ತಕ್ಕಂಥವ್ರು, ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಗ್ರಿಕಲ್ಚರ್ ಲೇಬರ್ಸ್ ಅಂತ ನಾವೇನು ಕರಿತೀವಿ, ಅವರಿಗೆಲ್ಲ ಭಾಳ ತೊಂದರೆಯಲ್ಲಿದ್ದಾರೆ. ಇತ್ತೀಚೆಗೆ ಏನೋ ಈ ಡಿಮಾನಿಟೈಸೇಷನ್ನು ಮತ್ತು ಈ GSTಗಳು ಇವೆಲ್ಲ ಬಂದ ಮೇಲೆ ಅವರಿಗೆ ಭಾಳ ಈ ಬಡತನದ ಅರಿವು ಹೆಚ್ಚಾಗ್ತಾ ಇದೆ. ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ. ಅದಕ್ಕಾಗಿ ನಾವು ಏನಾದರೂ ಒಂದು ಈ ಬಡ ಜನರಿಗೆ ಮಾಡಬೇಕು ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಬರೆಯುವಾಗ, ನಾನೇ ಪ್ರಣಾಳಿಕೆಯ ಅಧ್ಯಕ್ಷನಾಗಿದ್ದೆ ಸಮಿತಿಗೆ. ಆ ಸಂದರ್ಭದಲ್ಲಿ ಭಾಳ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಂಡಿದ್ವಿ. ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದು ಸೂಕ್ತ ಅಲ್ಲ ಅನ್ನೋದನ್ನು ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರೇನೇ ಹೇಳಿದರೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ದಾರೆ, ನಾನು ಕೂಡ ಕ್ಲಾರಿಫೈ ಮಾಡಿದ್ದೇನೆ, ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ.